ಓಂ ಅಂತರ ಉಪಪತ್ತೇಃ ಓಂ ಯಯೇಷ ಆದಿತ್ಯ ಪುರುಷಃ ಸೋಹಮಸ್ಮಿ ಸ ಏವಾಹಮಸ್ಮಿ ರುದ್ರಂ ಸಮಾಶ್ರಿತಾಃ ದೇವಾಃ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದ್ ಉಪಾಶ್ರಿತಃ. ಇವತ್ತು ಮಹಾಶಿವರಾತ್ರಿ ಆದ್ದರಿಂದ ಮಹಾಭಾರತದ ಅನುಶಾಸನ ಪರ್ವ ಅಥವಾ ಶಾಂತಿ ಪರ್ವದಲ್ಲಿ ಬರುವಂತಹ ಒಂದು ಶ್ಲೋಕ ಇದೆ. ಅದನ್ನ ಮಂಗಲಾಚರಣೆ ರೂಪದಲ್ಲಿ ಹೇಳಿದ್ದೇನೆ. ಎಲ್ಲಾ ದೇವತೆಗಳು ರುದ್ರನನ್ನ ಆಶ್ರಯಿಸಿಕೊಂಡಿದ್ದಾರೆ. ರುದ್ರ ಅವರಿಗೆ ಹಿರಿಯ. ರುದ್ರೋ ಬ್ರಹ್ಮಾಣಮಾಶ್ರಿತ. ರುದ್ರ ಚತುರ್ಮುಖ ಬ್ರಹ್ಮನನ್ನು ಆಶ್ರಯಿಸಿದ್ದಾನೆ. ಬ್ರಹ್ಮ ಮಾಮಾಶ್ರಿತ. ಚತುರ್ಮುಖ ಬ್ರಹ್ಮ ನನ್ನನ್ನು ಆಶ್ರಯಿಸಿಕೊಂಡಿದ್ದಾನೆ. ನಾಹಂ ಕಂಚಿತ್ ಉಪಾಶ್ರಿತ ಅಂತ ಕೃಷ್ಣ ಹೇಳಿರುವಂತಹ ಮಾತು. ಎಲ್ಲ ಶ್ರೋತೃಗಳಿಗೂ ಕೂಡ ಶಿವರಾತ್ರಿಯ ಶುಭಾಶಯಗಳು ಮತ್ತೆ ನಮಸ್ಕಾರಗಳು. ಈ ಅಂತರೂಪಪತ್ತೆ ಅನ್ನೋ ಸೂತ್ರಕ್ಕೆ ಸಂಬಂಧಿಸಿದಂತೆ ಸಪ್ತರ್ಕ ದೀಪಾವಳಿ ನಾವೀಗ ನೋಡ್ಬೇಕಾಗಿದೆ. ಅಲ್ಲಿ ನಾವು ವಿಷಯಗಳನ್ನೇನು ನೋಡ್ಬೇಕಾಗಿಲ್ಲ. ತತ್ವ ಪ್ರಕಾಶಿಕಾದಲ್ಲಿ ಆ ಎಲ್ಲ ವಿಷಯ ಬಂದು ಹೋಗಿದೆ. ತತ್ವ ಪ್ರದೀಪದಲ್ಲಿ ಮಾತ್ರ ಕೆಲವು ಹೆಚ್ಚಿನ ವೇದವಾಕ್ಯಗಳು ಮತ್ತೆ ಸರ್ವಮೂರ್ತಿಯಲ್ಲಿ ಬಂದಿರುವಂತಹ ವಾಕ್ಯ ಅದೆಲ್ಲವನ್ನು ನಾವು ಗಮನಿಸಬೇಕಾಗ್ತದೆ. ಸತರ್ಕ ದೀಪಾವಳಿ ಆರಂಭದಲ್ಲಿ ಒಂದೆರಡು ವ್ಯಾಕರಣದ ಅಂಶಗಳಿವೆ. ಇದಂ ಆಮ್ನಾಯತೆ ಅಂತಿದೆ ನೋಡಿ, ಅದು ಗಮನಿಸಿ. ಇದಂ ಆಮ್ನಾಯತೆ ಅಂದ್ರೆ ಹೀಗೆ ಶ್ರುತಿಯಲ್ಲಿ ಹೇಳಲ್ಪಡ್ತದೆ ಅಂತ ಅರ್ಥ. ಅನೇಕ ಸರಿ ನಾವು ಇದನ್ನು ನೋಡಿದ್ದೇವೆ. ಇದು ಇತಿ ಶ್ರೂಯತೆ ಅಂದ್ರೆ ಹೀಗೆ ವೇದದಲ್ಲಿ ಹೇಳಲ್ಪಡ್ತದೆ ಅಂತ ಅರ್ಥ. ಇತಿ ಸ್ಮರ್ಯತೆ ಅಂದ್ರೆ ಹೀಗೆ ಪುರಾಣದಲ್ಲಿ ಹೇಳಲ್ಪಡ್ತದೆ, ಸ್ಮೃತಿ ವಾಕ್ಯಗಳಲ್ಲಿ ಅಂತ ಅರ್ಥ. ಸ್ಮರ್ಯತೆ ಅನ್ನೋದು ಪೌರುಷೇಯ ವಾಕ್ಯಗಳನ್ನ ತೋರಿಸ್ತದೆ. ಶ್ರೂಯತೆ ಅನ್ನೋದು ವೇದವಾಕ್ಯಗಳನ್ನು ತೋರಿಸ್ತದೆ. ಇದಂ ಆಮ್ನಾಯತೆ ಅನ್ನೋದು ಕೂಡ ವೇದವಾಕ್ಯವನ್ನು ತೋರಿಸ್ತದೆ. ಮುಂದೆ ಯೇಷೋಂತರಕ್ಷಿಣಿ ಪುರುಷೋ ದೃಶ್ಯತೆ ಯೇಷ ಆತ್ಮೇತಿ ಅನ್ನೋದೆಲ್ಲ ವೇದವಾಕ್ಯವೇ. ಯಾಕೆ ಹೀಗೆ ಅಂದ್ರೆ ಶ್ರುತಿ ಅಂದ್ರೆ ವೇದವಾಕ್ಯಗಳು, ಸ್ಮೃತಿ ಅಂದ್ರೆ ಪುರಾಣ ವಾಕ್ಯಗಳು. ಆಮ್ನಾಯ ಅಂದ್ರೆ ಕೂಡ ಶ್ರುತಿ ವಾಕ್ಯಗಳೇ. ಆಮ್ನಾಯ ಅನನ್ಯತಾ ಪಾಠಾತ್, ಅನಾದಿ ಕಾಲದಿಂದಲೂ ಒಂದೇ ರೀತಿಯಾಗಿ ವೇದಗಳು ಹೇಳಲ್ಪಡ್ತಾ ಇವೆ. ಹಾಗೆ ಪರಮಾತ್ಮ ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದ್ದಾನೆ. ಅದು ಪರಂಪರೆಯಲ್ಲಿ ಹಾಗೆ ಮುಂದುವರೆದಿದೆ. ಅದಕ್ಕಾಗಿ ಆಮ್ನಾಯತೆ ಅಂತ ಕ್ರಿಯಾಪದ ಪ್ರಯೋಗ ಮಾಡಿದ್ರೆ ಶ್ರುತಿಯಲ್ಲಿ ಹೀಗೆ ಹೇಳಲ್ಪಡ್ತದೆ ಅಂತ ಅದರ ಅರ್ಥ ಆಗ್ತದೆ. ಅದನ್ನು ಗಮನಿಸಿರಿ. ಮುಂದೆ ಏವಂ ಬಿಲಿ ಪಾಪಂ ಕರ್ಮ ನಶ್ಲಿಷ್ಯತೆ ಇತ್ಯೇವಂ ಪೂರ್ವಪಕ್ಷಯತಿ ಅಂತಿದೆ. ಪೂರ್ವಪಕ್ಷಯತಿ ಆದಿತ್ಯ ಇತಿ ತತ್ ಸೂತ್ರಮವತ ಅತ್ರ ಸೂತ್ರಮವತಾರ್ಯ ವ್ಯಾಚಷ್ಟೆ ಅಂತ ಹೀಗೆಲ್ಲ ಇದೆ. ಅಲ್ಲಿ ಪೂರ್ವಪಕ್ಷಯತಿ ಅಂತ ಬಂದಿದೆ. ಹಿಂದೆ ನಾವು ಒಂದೆರಡು ಕಡೆ ಈ ತತ್ವ ಪ್ರಕಾಶಿಕಾದಲ್ಲೇನೆ ಸಿದ್ಧಾಂತ ಯತ್ ಅಂತ ನೋಡಿದ್ದೇವೆ. ಇವು ಪೂರ್ವಪಕ್ಷಯತಿ ಮತ್ತು ಸಿದ್ಧಾಂತ ಯತಿ ಅಂತ ಹೀಗೆ ಪ್ರಯೋಗ ಮಾಡಿದರೆ ಇವೆರಡೂ ಕೂಡ ಚುರಾದಿ ಗಣದಲ್ಲಿ ಸೇರಿದವು. ಆದರೆ ಚುರಾದಿ ಗಣದಲ್ಲಿ ಸೇರಿದ ಧಾತುಗಳಲ್ಲ ಇವು. ಪೂರ್ವಪಕ್ಷ ಅಂತ ಧಾತುವಿನ ಮೂಲ ಸ್ವರೂಪ ಏನಿಲ್ಲ, ಸಿದ್ಧಾಂತ ಅಂತ ಧಾತುವಿನ ಮೂಲ ಸ್ವರೂಪ ಏನಿಲ್ಲ. ಆದ್ರೆ ಅಲ್ಲಿ ತತ್ಕರೋತಿ ತದಾಚಷ್ಟೆ ಅಂತ ಒಂದು ಗಣಸೂತ್ರ ಇದೆ. 204 206 ಏನೋ ಅದ್ರ ಸಂಖ್ಯೆ ಇದೆ. ಒಂದು ಯಾವ್ದಾದ್ರು ಕೆಲಸವನ್ನ ಮಾಡ್ತಾನೆ ಅಥವಾ ಆ ಕೆಲಸ ಅದನ್ನ ಹೇಳ್ತಾನೆ ಅನ್ನೋ ಅರ್ಥದಲ್ಲಿ ಅದಕ್ಕೆ ಮತ್ತೆ ನಿಚ್ ಪ್ರತ್ಯಯ ಬರ್ತದೆ. ನಿಚ್ ಪ್ರತ್ಯಯ ಬಂದು ನಿಜಂತ ಧಾತುವಿನಂತೆ ಅದು ನಡೀತದೆ. ಕಾರಯತಿ ಪಾಠಯತಿ ಇತ್ಯಾದಿಗಳಂತೆನೆ. ಆದ್ರೆ ಕಾರಯತಿ ಪಾಠಯತಿ ಮೊದಲಾದವುಗಳಿಗೆ ಒಂದು ಪ್ರತ್ಯಯ ಇರ್ತದೆ, ಒಂದು ಮೂಲ ಧಾತು ಇರ್ತದೆ. ಇವುಗಳಿಗೆ ಧಾತು ಇರೋದಿಲ್ಲ. ನಾಮಪದವೇ ಧಾತುವಾಗಿ ಪರಿಣಾಮ ಹೊಂದುತ್ತದೆ. ಹಾಗಂತ ಹೇಳಿದು ನಾಮಧಾತು ಪ್ರಕರಣದಲ್ಲಿ ಬಂದಿರೋದಲ್ಲ, ನಿಚ ಪ್ರಕರಣದಲ್ಲೇ ಬಂದಿದೆ. ಇವು ಗಣಸೂತ್ರಗಳು. ಆ ಗಣಸೂತ್ರಗಳಿಗೆ ಅನುಸಾರವಾಗಿ ಪೂರ್ವಪಕ್ಷಯತಿ ಅಂದ್ರೆ ಪೂರ್ವಪಕ್ಷಂ ಆಚಷ್ಟೇ, ಪೂರ್ವಪಕ್ಷವನ್ನು ಹೇಳ್ತಾನೆ. ಹಿಂದೆ ಹಾಗೆ ಬಂದಿತ್ತು ಸಿದ್ಧಾಂತಯತಿ ಅಂದ್ರೆ ಸಿದ್ಧಾಂತವನ್ನು ಹೇಳ್ತಾನೆ ಅಂತ ಅರ್ಥ. ಅದನ್ನ ವ್ಯಾಕರಣ ಪ್ರಯೋಗ ವೈಶಿಷ್ಟ್ಯವನ್ನು ಗಮನಿಸಬೇಕು. ದೊಡ್ಡವರು ಬುದ್ಧನಾವ ತೀರ್ಥರು ಮೊದಲಾದವರು ಮುಖದಿಂದ ಆಮ್ನಾಯತೆ, ಪೂರ್ವಪಕ್ಷಯತಿ, ಹಾಗೆ ಸಿದ್ಧಾಂತಯತಿ ಅಂತ ಬಂದಿತ್ತು. ಹೀಗೆ ತತ್ವ ಪ್ರದೀಪದಲ್ಲಿ ವಿಶೇಷ ವಿಷಯ ಏನೂ ಇಲ್ಲ. ಸತರ್ಕ ದೀಪಾವಳಿಯಲ್ಲಿ ವಿಶೇಷ ವಿಷಯ ಏನೂ ಇಲ್ಲ. ತತ್ವ ಪ್ರದೀಪ ನಾವೀಗ ನೋಡ್ತಿದ್ದೇವೆ. ಅಲ್ಲಿ ಪೂರ್ವಪಕ್ಷ ತೋರಿಸ್ತಾರೆ ಅವರು. ಯಶ್ಚಾಸಾವಾದಿತ್ಯೆ ಅಂತ ಒಂದು ವೇದವಾಕ್ಯ ತೈತ್ತರೀಯ ಉಪನಿಷತ್ತಿಂದು. ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೆ ಸ ಏಕಃ ಅಂತ ತೈತ್ತರೀಯ ಉಪನಿಷತ್ತು. ಅಂತರಾದಿತ್ಯೆ ಮನಸಾಚರಂತಂ ಇತ್ಯಾದಿ ವಾಕ್ಯ ವಿಷ್ಣುರಿತ್ಯುಕ್ತಂ.
ಈಗ ನೀವು ಸಿದ್ಧಾಂತಿಗಳು ವಿಷ್ಣುವೇ ಇಲ್ಲಿ ಸರ್ವತ್ರ ಪ್ರತಿಪಾದಿತ ಅಂತ ಪ್ರತಿಪಾದನೆ ಮಾಡಿದರೆ ಎಲ್ಲೆಲ್ಲಿ ಅಂದ್ರೆ ತೈತರಿಯ ಉಪನಿಷತ್ತಿನಲ್ಲಿ ಅದು ಗೊತ್ತಿದೆ. ಅಂತರಾದಿತ್ಯ ಮನಸಾಚರಂತಂ ಅಂತ ಒಂದು ವೇದವಾಕ್ಯ ನೆನಪು ಮಾಡ್ಕೊಂಡಿದ್ದಾರೆ ತ್ರಿವಿಕ್ರಮ ಪಂಡಿತರು. ಇದು ಎಲ್ಲಿ ಬಂದಿದೆ ಅಂದ್ರೆ 1ನೇ ಅಧ್ಯಾಯದ 1ನೇ ಪಾದದ 21ನೇ ಸೂತ್ರ, ಭೇದ ವ್ಯಪದೇಶಾಚಾನ್ಯ ಅಂತ ಸೂತ್ರ. ಅದು 7ನೇ ಅಧಿಕರಣ. ಅಲ್ಲಿ ಇಂದ್ರಸ್ಯಾತ್ಮಾನಿ ಹಿತಃ ಪಂಚಹೋತ ವಾಯೋರಾತ್ಮಾನಂ ಕವಯೋ ನಿಚಿಕ್ಯು ಅಂತರಾದಿತ್ಯೇ ಮನಸಾಚರಂತಂ ದೇವಾನಾಂ ಹೃದಯಂ ಬ್ರಹ್ಮಾಂಡ ವಿಂದತ್ ಅಂತ ತೈತ್ರಿಯ ಆರಣ್ಯಕ ಇದೆ. ಆ ತೈತ್ರಿಯ ಆರಣ್ಯಕದಲ್ಲಿ ಬಂದಿರುವಂತಹ ವೇದವಾಕ್ಯ ಅದನ್ನ ನೆನಪು ಮಾಡ್ಕೊಂಡಿದ್ದಾರೆ ತ್ರಿವಿಕ್ರಮ ಪಂಡಿತರು. ಇದನ್ನ ನೆನಪು ಮಾಡಿಕೊಂಡು ನೀವು ತೈತ್ರಿಯ ಉಪನಿಷತ್ತಿನಲ್ಲಿ ಮತ್ತು ತೈತ್ರಿಯ ಆರಣ್ಯಕದಲ್ಲಿ ವಿಷ್ಣುವನ್ನೇ ಪ್ರತಿಪಾದನೆ ಮಾಡಿದ್ದಾರೆ ಅಂತ ನೀವು ಹೇಳಿದ್ದೀರಿ. ಆದರೆ ಅದು ಸರಿಯಾಗಲಿಲ್ಲ ಅಂತ ಮುಂದೆ ಯಯೇಷ ಆದಿತ್ಯ ಪುರುಷೋದೃಶ್ಯತೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆ ಹಿಂದೆ ಬಂದಿದ್ದ ವೇದವಾಕ್ಯವನ್ನ ತ್ರಿವಿಕ್ರಮ ಪಂಡಿತರು ನೆನಪು ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದರಿಂದ ಹೇಳಿದ್ ನನಗೆ ಪೂರ್ವ ಪಕ್ಷ ಯಾರೋ ನಿರ್ದಿಷ್ಟವಾಗಿ ಯಾರೋ ವ್ಯಕ್ತಿಗಳು ಮಾಡ್ತಾರೆ ಅಂತಲ್ಲ, ಪೂರ್ವ ಪಕ್ಷದವರಿಗೆ ಆ ಸಂದರ್ಭದಲ್ಲಿ ಪ್ರಶ್ನೆ ಮಾಡುವವರಿಗೆ ಏನೇನು ವೇದವಾಕ್ಯ ನೆನಪಾಗಿರ್ತದೋ ಅವ್ರು ಮಾಡ್ಕೊಂಡಿರ್ತಾರೆ. ನಿಮ್ಗೆ ಅದು ಇನ್ನೊಂದ್ಸರಿ ಹೇಳಿದೆ, ತೈತ್ತರೀಯ ಸಂಹಿತ. ತೈತ್ತರೀಯ ಅನ್ನೋದು ಕೃಷ್ಣ ಯಜುರ್ವೇದ ಅನ್ನೋದನ್ನು ಸೂಚನೆ ಮಾಡ್ತದೆ. ಅದರಲ್ಲಿ ಸಂಹಿತ ಅಂದ್ರೆ ಮಂತ್ರ ಭಾಗ ಒಂದು ಬೇರೆ ಇದೆ. ಉಪನಿಷತ್ತು ಅಂದ್ರೆ ತೈತ್ತರೀಯ ಉಪನಿಷತ್ತು ಮೊದಲಾದದ್ದು. ಆರಣ್ಯಕ ಮಂತ್ರ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಅಂತ 4 ಭಾಗ ಇರ್ತದೆ ಪ್ರತಿಯೊಂದಕ್ಕೂ ಕೂಡ, ಋಕ್ ಯಜು ಸಾಮ ಅಥವಾ ಎಲ್ಲದಕ್ಕೂ ಕೂಡ. ತೈತ್ರಿಯ ಸಂಹಿತ ಅಂತದ್ದು ಅದರಲ್ಲಿ ರುದ್ರಾಧ್ಯಾಯ ಮೊದಲಾದದ್ದು ಬರೋದು. ತೈತ್ರಿಯ ಆರಣ್ಯಕ ನಾವೀಗ ನೋಡ್ತಾ ಇರೋದು ಇಂದ್ರಸ್ಯಾತ್ಮಾನಿ ಹಿತಃ ಪಂಚಹೋತ, ವಾಯುವಿನ ಅಂತರ್ಯಾಮಿಯಾದ ಪರಮಾತ್ಮನನ್ನ ಜ್ಞಾನಿಗಳು ತಿಳಿದ್ರು. ಅಂತರಾದಿತ್ಯ ಸೂರ್ಯನ ಒಳಗೆ ಸ್ವೇಚ್ಛೆಯಿಂದ ಸಂಚಾರ ಮಾಡ್ತಿರುವ ಭಗವಂತ, ದೇವಾನಾಂ ಹೃದಯಂ ಬ್ರಹ್ಮಾಂಡವಿಂದ, ಎಲ್ಲ ದೇವತೆಗಳ ಹೃದಯಾಂತರ್ಯಾಮಿಯಾದ ಪರಮಾತ್ಮನನ್ನ ಬ್ರಹ್ಮ, ಚತುರ್ಮುಖ ಬ್ರಹ್ಮ ತಿಳಿದ ಅಂತರ್ಥ ಅಂತ ಹೀಗೆಲ್ಲ ಬಂದಿದೆ. ಅಂತೂ ವಿಷ್ಣು ಪ್ರತಿಪಾದಿತ ನೀವು ಹೇಳಿದ್ರಿ. ಆದ್ರೆ ಯಯೇಷ ಆದಿತ್ಯ ಪುರುಷೋದೃಶ್ಯತೆ ಸೋಹಮಸ್ಮಿ ಸಯೇವಾಹಮಸ್ಮಿ ಅಂತ ಇದೊಂದು ಛಾಂದೋಗ್ಯದ ಮಾತು. ಮತ್ತೆ ಯಯೇಷ ಚಂದ್ರಮಸಿ ಪುರುಷೋದೃಶ್ಯತೆ ಸೋಹಮಸ್ಮಿ ಸಯೇವಾಹಮಸ್ಮಿ, ಯಯೇಷ ವಿದ್ಯುತಿ ಪುರುಷೋದೃಶ್ಯತೆ ಸೋಹಮಸ್ಮಿ ಸಯೇವಾಹಮಸ್ಮಿ ಅಂತ ಹೀಗೆ ಇವು 3 ಕೂಡ ಆ 3 ಅಗ್ನಿಗಳು ಹೇಳುವ ಮಾತುಗಳು. ಆದಿತ್ಯನಲ್ಲಿ ಸೂರ್ಯ ಕಾಣ್ತಾ ಇದ್ದಾನೆ ಅಂತ ಒಬ್ಬ ಅಗ್ನಿ ಹೇಳಿದೆ. ಆದಿತ್ಯನಲ್ಲಿ ಯಾರಿದ್ದಾನೋ ಅವನೇ ನಾನು ಅಂತ ಒಬ್ಬ ಅಗ್ನಿ ಹೇಳಿದೆ. ಚಂದ್ರನಲ್ಲಿ ಯಾರಿದ್ದಾನಲ್ಲ ಅವನೇ ನಾನು ಅಂತ ಇನ್ನೊಬ್ಬ ಅಗ್ನಿ ಹೇಳಿದೆ. ವಿದ್ಯುತ್ತಿನಲ್ಲಿ ಒಬ್ಬ ಯಾರು ಕಾಣ್ತಾ ಇದ್ದಾನಲ್ಲ ಅವನೇ ನಾನು ಅಂತ ಇನ್ನೊಬ್ಬ ಅಗ್ನಿ ಹೇಳಿದೆ. ಹೀಗೆ ಅಗ್ನಿಗಳು ಗಾರ್ಹಪತ್ಯ, ಅನ್ವಾಹಾರ್ಯ ಪಚನ ಮತ್ತು ಆಹವನೀಯಾಗ್ನಿ ಇವರೆಲ್ಲರೂ ಕೂಡ ಉಪಕೋಸಲನಿಗೆ ಉಪದೇಶ ಮಾಡುವಂಥವ್ರು. ಆದಿತ್ಯಾದಿಸ್ಥತ್ವಂ ಸರಿಯಾಗಿ ಗಮನಿಸಬೇಕು. ಆದಿತ್ಯಸ್ಥತ್ವಂ ಅಂತ ಹೇಳಿಲ್ಲ ತ್ರಿವಿಕ್ರಮ ಪಂಡಿತರು ಕೂಡ. ಆದಿತ್ಯಾದಿಸ್ಥತ್ವಂ, ಆದಿತ್ಯ, ಚಂದ್ರ, ವಿದ್ಯುತ್ 3ರಲ್ಲಿ ಈ 3 ಅಗ್ನಿಗಳಿವೆ ಅಂತ ಹೇಳಿದ್ದಾರೆ. ಆದ್ರಿಂದ ಆ ಭಾಷ್ಯ ಪಾಠನೂ ಕೂಡ ಆದಿತ್ಯಾದಿಸ್ಥತ್ವಂ ಅಂತ. ಎಲ್ಲಿಯಾದ್ರೂ ಆದಿತ್ಯಸ್ಥತ್ವಂ ಅಂತ ಭಾಷ್ಯ ಪಾಠ ಇದ್ರೆ ಅದನ್ನು ತಿದ್ಕೋಬೇಕು. ಮೊನ್ನೆ ದಿವಸ ಹೇಳಿದ್ದೆ. ತ್ರಿವಿಕ್ರಮ ಪಂಡಿತರು ಕೂಡ ಆದಿತ್ಯಾದಿಸ್ಥತ್ವಂ ಅಂತ ಹೇಳಿದ್ದಾರೆ. ಆಯ್ತು. ಅದರಿಂದ ಮುಂದೆ ಏನು ಅಂದ್ರೆ ಈ ಅಕ್ಷಿ ಮತ್ತು ಅಕ್ಷಿ ಇಂದ್ರಿಯ ಪ್ರೇರಕ ಆದಿತ್ಯಯೋ ಐಕ್ಯ. ನಮ್ಮ ಕಣ್ಣು ಮತ್ತು ಇಂದ್ರಿಯಕ್ಕೆ ಅಕ್ಷೀಂದ್ರಿಯ ಪ್ರೇರಕ ಆದಿತ್ಯಯೋ ಐಕ್ಯ. ಕಣ್ಣೆಂಬ ಇಂದ್ರಿಯ ಪ್ರೇರಕನಾದವನು ಹಾಗೆ ಆದಿತ್ಯ ಇಬ್ಬರು ಕೂಡ ಅಭಿನ್ನರಾಗಿದ್ದಾರೆ. ಅದು ಯಯೇಶೋಂತ ರಕ್ಷಣೆ ಪುರುಷೋ ದೃಶ್ಯತೆ ಐತೆ ಸತ್ಯಕಾಮ ವಾಕ್ಯ. ಅದನ್ನು ತ್ರಿವಿಕ್ರಮ ಪಂಡಿತರು ಆ ವಾಕ್ಯಗಳನ್ನ ಹೇಗೆ ಕೊಟ್ಟಿದ್ದಾರೆ ನೋಡಿ. ಮೊದಲಿನ 3 ಅಗ್ನಿಗಳು ಆ ಶಿಷ್ಯನಿಗೆ ಹೇಳಿದ್ದು ಉಪಕೋಸಲನಿಗೆ. ಮುಂದಿಂದು ಗುರು ಸತ್ಯಕಾಮ ಶಿಷ್ಯನಿಗೆ ಹೇಳ್ತಾರೆ. ಅದು ನೋಡಿದ್ರೆ ಗೊತ್ತಾಗಂಗಿದೆ. ಅಂದ್ರೆ ಉಪನಿಷತ್ತಿನ ಪರಿಚಯವೂ ಇದ್ರೆ. ಸತ್ಯಕಾಮ ವಾಕ್ಯ ಅಪಿ ಅಕ್ಷಿ ಅಭಿಮಾನ್ಯಂತಸ್ಥಃ ಅಗ್ನಿದೇವ ಉಚ್ಯತೆ. ಅಕ್ಷಿಯ ಅಂದ್ರೆ ಕಣ್ಣಿನ ಅಭಿಮಾನಿ ದೇವತಾ ಯಾರಿದ್ದಾನಲ್ಲ ಅವನೊಳಗಿರುವ ಅಗ್ನಿ ಅಂತಾನೆ ತಿಳಿದು ಬರ್ತಾ ಇದೆ. ಅಗ್ನಿಯ ಧ್ಯಾನದಿಂದ ಮೋಕ್ಷ ಆಗ್ತದೆ ಅಂತೆಲ್ಲ ತಿಳಿದು ಬರ್ತಾ ಇದೆ. ಅದೆಲ್ಲ ಮುಂದೆ ನಾವು ತತ್ವ ಪ್ರಕಾಶಕದಲ್ಲಿ ನೋಡಿದ್ದೇವೆ. ಅತಃ ಸರ್ವ ವೇದಾರ್ಥ ನಿರ್ಣಯ ಪ್ರತ್ಯಧಿಕರಣ ನಿರ್ಣಯ ಸುದೃಢ. ಅದೆಲ್ಲ ಬಹಳ ಏನ್ ಬೇಕಾಗಿಲ್ಲ ಅಂತ ಪೂರ್ವ ಪಕ್ಷ ತೋರಿಸಿದರು. ಜ್ಞಾಪಯನ್ ಅಧಿಕರಣ ಸಂಗತಿಂ ಅದೀದಿಶತ್ ಅಂತ ವೇದವಾಕ್ಯ ಅವರೊಂದು ವೇದವಾಕ್ಯ ಅಂತಾನೆ. ಅದೀದಿಶತ್ ಅಂತ ಲುಂಗ್ಲಕಾರ ಪ್ರಯೋಗ ಮಾಡಿರೋದನ್ನ ಗಮನಿಸಬೇಕು. ದಿಶಾ ಅತಿಸರ್ಜನೆ ಧಾತು, ಅದರಲ್ಲಿ ಅದು ಅದೀದಿಶತ್ ಅಂತ ಅನ್ನೋದು ನಿಜಂತಾತ್ ಲುಂಗ್ಲಕಾರ.
ಗಮನಿಸ್ರಿ. ರೀದಿಶತ್ ಅಂತರೂಪಪತ್ತೇ ಮುಂದೆ ಹೇಳ್ತಾರೆ, ಅಂತರ ಶಬ್ದೇನ ಅಂತಸ್ಥಃ ರತಿರೂಪಃ ವಿವಕ್ಷ್ಯತೆ ತಥಾ ಚ ಉಕ್ತಂ ಆಚಾರ್ಯೇಣೇವ ಅನುವ್ಯಾಖ್ಯಾನೆ. ಅಂತರ ಎಂಬ ಶಬ್ದದಿಂದ ನೀವು ಅಗ್ನಿಯನ್ನು ಇಟ್ಕೋಬಾರದು, ಹೊರತು ಒಳಗಿದ್ದು ಸುಖರೂಪನಾದ ಭಗವಂತನನ್ನು ಇಟ್ಕೋಬೇಕು. ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಅದನ್ನು ಹೇಳಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ತ್ರಿವಿಕ್ರಮ ಪಂಡಿತರು. ಅನುವ್ಯಾಖ್ಯಾನದಲ್ಲಿರುವ ಶ್ಲೋಕ ಏನು ಅಂದ್ರೆ, ಅಂತಸ್ಥಿತ್ವ ರಮಣಕೃತ ಅಂತರ ಸಮುದಾಹೃತಃ ಅಂತ ಹೀಗೆ ವೇದವಾಕ್ಯ ಇದೆ. ಅಂತ ರ ಅಂದ್ರೆ ಯಾವ ಶಬ್ದವೂ ಕೂಡ ವ್ಯರ್ಥ ಅಲ್ಲ. ನಮ್ಮಲ್ಲಿ ಪಾಣಿನಿ ವ್ಯಾಕರಣದಲ್ಲಿ ಯಾವುದೋ ಒಂದು ಶಬ್ದ ನಿಷ್ಪನ್ನ ಆಗಬೇಕು, ಅದಕ್ಕೊಂದೇನೋ ಪ್ರತ್ಯಯ. ಹಾಗಲ್ಲ ನಮ್ಮಲ್ಲಿ ಆಚಾರ್ಯ ತೋರಿಸುವಂತೆ ನಾವು ಹಿಂದೆ ನೋಡಿದ್ದೇವೆ. ಅಂತ ಅಂದ್ರೆ ಒಳಗಡೆ, ರ ಅನ್ನೋದು ಕೂಡ ವ್ಯರ್ಥ ಅಲ್ಲ. ರ ಅನ್ನೋದು ಒಳಗಿದ್ದು ಸುಖರೂಪನಾಗಿರುವವನು ಅನ್ನೋದನ್ನ ತೋರಿಸ್ತದೆ. ಅಂತರ ಸಮುದಾಹೃತ ರಮಣಂಚ ಆಯ್ತಾ ಉದಾಹೃತ ರಮಣಂಚ ಆತ್ಮಶಬ್ದೇನ ಆದೇಯಂ ಮಾತೀತಿ ಚ ಉಚ್ಯತೆ. ಆತ್ಮಶಬ್ದದಿಂದ ಏನರ್ಥ ಗೊತ್ತಾಗ್ತದೆ ಅಂದ್ರೆ, ಆದೇಯಂ ಅದೇ ಯಾವುದು ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯ ಆಗಿದೆಯೋ ಅದನ್ನ ಅಲ್ಲಿ ಆತ್ ಎಂಬ ಶಬ್ದವನ್ನು ತೋರಿಸ್ತಾರೆ. ಮಾ ಅಂದ್ರೆ ಮಾತಿ ತಿಳಿತಾನೆ, ಯಾವುದು ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯವಾಗಿದೆಯೋ ಅದನ್ನು ತಿಳಿತಾನೆ ಅಂತ ಹೀಗೆ ಸ್ಥೂಲವಾದ ಅರ್ಥ ಹೇಳಿದ್ದೇನೆ. ಅನುವ್ಯಾಖ್ಯಾನ ತೆಗೆದು ನೋಡಿದ್ರೆ ಅದು ಪೂರ್ಣ ತಿಳಿತಿತ್ತು. ನಮ್ಗದು ಪೂರ್ಣವಾಗಿ ಎಲ್ಲನೂ ಏನು ಬೇಕಾಗಿಲ್ಲ. ಒಂದು ಒಳಗಿದ್ದು ರಮಣ ಮಾಡುವವನು, ಇನ್ನೊಂದು ಆತ್ಮ ಅಂದ್ರೆ ಎಲ್ಲವನ್ನೂ ತಿಳಿದವನು, ಎಲ್ಲ ಕಡೆ ವ್ಯಾಪ್ತನಾದವನು ಅಂತ ಇಷ್ಟ ಅರ್ಥ ತಿಳಿದು ಬರ್ತದೆ. ಇದು ಅನುವ್ಯಾಖ್ಯಾನದ ಮಾತಾಯಿತು. ಮುಂದೆ ಅದನ್ನು ಅವರು ವಿವರಿಸ್ತಾರೆ. ಚಕ್ಷುರಭಿಮಾನ್ಯಂತಸ್ಥಃ ವಿಷ್ಣುರೇವ. ಚಕ್ಷುರಿಂದ್ರಿಯದ ಅಭಿಮಾನಿ ದೇವತಾ ಇದ್ದಾನಲ್ಲ ಯಾರು, ಅವನೊಳಗಿರುವವನು ವಿಷ್ಣುವೇ ಆಗಬೇಕು. ಯಾಕೆಂದ್ರೆ ತ್ರಿಪಾದ ಸ್ಯಾಂಪತಂ ದಿವಿ ಅಂತ ಇದು ಪುರುಷ ಸೂಕ್ತ. ಅಮೃತೈವೇಶ ದೇವತಾ ಅಂತ ಒಂದು ಐತರೀಯ ಉಪನಿಷತ್ತಿನಲ್ಲಿ ಬರುವಂತಹ ವಾಕ್ಯ. ಪುರುಷ ಸೂಕ್ತದಲ್ಲಿ ಅಸ್ಯ ಈ ಭಗವಂತನ ಅಮೃತಂ ನಾಶರಹಿತವಾದ ತ್ರಿಪಾತ್ ಮೂರು ಸ್ವರೂಪಗಳು, ಅಮೃತ ಕ್ಷೇಮ ಅಭಯ ಅನ್ನುವ ಮೂರು ರೂಪಗಳು ಭಗವಂತನ ರೂಪಗಳು. ಐತರಿ ಉಪನಿಷತ್ತಿನಲ್ಲಿ ಸಯೇಷ ಮೃತ್ಯುಶ್ಚೈವ ಅಮೃತಂ ಚ ಅಂತಿದೆ. ಆ ಭಗವಂತನೇ ಸಕಲ ಜೀವರಿಗೆ ಮರಣಪ್ರದನೂ ಹೌದು, ಹಾಗೆ ಜೀವನಪ್ರದನೂ ಹೌದು. ಮೃತ್ಯುಶ್ಚ ಏವ ಮರಣಪ್ರದ, ಜೀವನಪ್ರದ ಮತ್ತು ಮೋಕ್ಷಪ್ರದ. ಮೃತ್ಯುಶ್ಚ ಏವ ಅಮೃತಂ ಚ ಅಂತ ಈಗಲೇ ಚಕಾರ ಇರೋದ್ರಿಂದ ಮೃತ್ಯು ಅಂದ್ರೆ ಮರಣಪ್ರದ, ಮರಣಪ್ರದ ಅನ್ನೋದ್ರಿಂದ ಜೀವನಪ್ರದ ಅಂತ ಚಕಾರದಿಂದ ಇಟ್ಕೋಬೇಕು. ಇದು ಇಲ್ಲಿ ಆರಂಭದಲ್ಲಿ ಬಂದಿರೋದು. ತ್ರಿವಿಕ್ರಮ ಪಂಡಿತರು ತಗೊಂಡಿರೋದು ಮುಂದೆ ಅಮೃತೈವೇಶ ದೇವತಾ ಅಂತಿದೆ ನೋಡಿ, ಅದನ್ನು ತಗೊಂಡಿದ್ದಾರೆ. ಅದನ್ನು ಓದಿದಾಗ ನನಗೆ ಸ್ವಲ್ಪ ಸಂಶಯ ಏನ್ ಬಂದಿತ್ತಂದ್ರೆ, ಆ ಅಮೃತೈವೇಶ ದೇವತಾ ಅಂತಿದೆಯಲ್ಲ ಅದರದ್ದು ಸಾಂದರ್ಭಿಕ ಅರ್ಥ ನೋಡಿದ್ರೆ, ಇವತ್ತು ವ್ಯಾಖ್ಯಾನಗಳನ್ನ ಅನುವಾದಗಳನ್ನು ನೋಡಿದ್ರೆ ನಮ್ಮವ್ರದೇ, ಬೇರೆಯವ್ರದಲ್ಲ. ಅದು ವಾಯುದೇವತಾ ಪರವಾಗಿ, ಮುಖ್ಯ ಪ್ರಾಣನ ಪರವಾಗಿ ಅರ್ಥ ಮಾಡಿದ್ದಾರೆ ಅಲ್ಲಿ. ತ್ರಿವಿಕ್ರಮ ಪಂಡಿತರು ಅಮೃತೈವೇಶ ದೇವತಾ ಆತ್ಮ ಅಜರ ಅಮೃತ ಇತ್ಯಾದಿನ ತಸ್ಯೈವ ಅಮೃತತ್ವ ಅಭಯತ್ವ ಲಿಂಗೋಕ್ತೇ ಅಂತ ಭಗವಂತನ ಬಗ್ಗೆ ಅದನ್ನು ಹೇಳಿದ್ದಾರೆ. ಅಮೃತೈವೇಶ ದೇವತಾ ಅನ್ನೋದು ಐತರೇಯ, ಆತ್ಮ ಅಜರಹ ಅಮೃತ ಅಭಯಂ ಬ್ರಹ್ಮ ಅಂತನ್ನೋದು ಬೃಹದಾರಣ್ಯಕ. ಆದ್ರಿಂದ ಅಮೃತೈವೇಶ ದೇವತಾ ಅನ್ನೋದನ್ನು ಕೂಡ ತ್ರಿವಿಕ್ರಮ ಪಂಡಿತರು ಪರಬ್ರಹ್ಮ ಪರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಇವತ್ತಿನ ಐತರೇಯ ಉಪನಿಷತ್ತಿನ ಆ ಟಿಪ್ಪಣಿಗಳನ್ನ ಇತ್ಯಾದಿಗಳನ್ನು ಗಮನಿಸಿದ್ರೆ ಅದು ಮುಖ್ಯ ಪ್ರಾಣನ ಪರವಾಗಿದೆ. ಅದಕ್ಕಾಗಿ ನಾನು ಸಯೇಷ ಮೃತ್ಯುಶ್ಚೈವ ಅಮೃತಂಚ ಅನ್ನೋದನ್ನು ಹೇಳಿದೆ. ಅಲ್ಲಿ ತ್ಯಾದಿ ಅಂತಿದೆಯಲ್ಲ, ಹೇಗೋ ಆದಿ ಪದದಿಂದ ನಾವು ಐತರೇಯ ಉಪನಿಷತ್ತಿನ ಸಯೇಷ ಮೃತ್ಯುಶ್ಚೈವ ಅಮೃತಂಚ ಅನ್ನೋದನ್ನು ತಿಳ್ಕೋಬಹುದು. ಮತ್ತಿನ್ನೊಂದು ಅಮೃತೈವೇಶ ದೇವತಾ ಅಂತ ಅನ್ನೋದಿದೆಯಲ್ಲ, ಈ ಸರ್ವ ಶಬ್ದಗಳು ಭಗವಂತನನ್ನೇ ಮುಖ್ಯವಾಗಿ ಹೇಳ್ತಾವಲ್ಲ. ಅಮೃತೈವೇಶ ದೇವತಾ ಅನ್ನೋದು ಏಷಾ ದೇವತಾ, ಈ ಭಗವಂತ ಅವನು ಅಮೃತ ಆಗಿದ್ದಾನೆ ಮತ್ತೆ ಮುಖ್ಯ ಪ್ರಾಣನೂ ಆಗಿದ್ದಾನೆ ಅಂತ ಎರಡೆರಡು ಅರ್ಥ ಇರಬಹುದು. ಆಚಾರ್ಯರು ಅವರಿಗೆ ಎರಡು ಅರ್ಥಗಳನ್ನು ಹೇಳಿರಬಹುದು. ಅದ್ರ ಪೈಕಿ ತ್ರಿವಿಕ್ರಮ ಪಂಡಿತರು ಆ ಭಗವತ್ ಪರವಾದ ಅರ್ಥವನ್ನು ಇಟ್ಕೊಂಡು ಅದನ್ನ ಇಲ್ಲಿ ಮುಂದುವರಿಸಿದ್ದಾರೆ. ಅದರಿಂದ ಇವತ್ತಿನ ಅನುವಾದಗಳಲ್ಲಿ ಪ್ರಾಸಂಗಿಕವಾದ ಅರ್ಥ ಮುಖ್ಯ ಪ್ರಾಣ ಅಂತ ಬಂದರೂ ಏನು ತಪ್ಪಲ್ಲ ಅನ್ನೋದನ್ನು ಗಮನಿಸಬೇಕು. ಯಾಕಂದ್ರೆ ನೀವು ಆ ಉಪನಿಷತ್ತಿನ ಪುಸ್ತಕಗಳನ್ನು ನೋಡಿರಿ, ಇಲ್ಲಿ ಮುಖ್ಯ ಪ್ರಾಣನ ಪರವಾಗಿ ಹೇಳಿದ್ದಾರಲ್ಲ ಅಂತ ಅನ್ಕೋಬಹುದು. ಅದಕ್ಕಾಗಿ ಇದನ್ನು ಹೇಳಿದೆ. ಮುಂದೆ ಆತ್ಮ ಅಜರಹ ಅಮೃತ ಅಭಯಂ ಬ್ರಹ್ಮ ಅಂತ ಬೃಹದಾರಣ್ಯಕ.
ಬೃಹದಾರಣ್ಯಕದಲ್ಲಿ 4ನೇ ಅಧ್ಯಾಯ ಅಥವಾ 6ನೇ ಅಧ್ಯಾಯ, ಅದು ಶಾರೀರ ಬ್ರಾಹ್ಮಣ. ಅಲ್ಲಿ ತತ್ವಜ್ಞಾನದಿಂದ ಸಂಪತ್ತು ಭಯ ಪರಿಹಾರ ಅನ್ನೋ ಇದರಲ್ಲಿ ಸವಾ ಈಶ ಮಹಾನಜ ಆತ್ಮ ಅಜರಃ ಅಮೃತಃ ಅಜರಃ ಅಮರಃ ಅಮೃತಃ ಅಭಯಃ ಬ್ರಹ್ಮ ಅಂತಿದೆ. ಅಭಯಂ ವೈ ಬ್ರಹ್ಮ ಅಭಯಂ ವೈ ಬ್ರಹ್ಮ ಭವತಿ ಏವಂ ವೇದ ಅಂತ ಇಷ್ಟು ವೇದವಾಕ್ಯ ಇದೆ. ಈ ಭಗವಂತ ಮಹಾನ್ ಅಥವಾ ಮಹಾನ್ ಅಂದ್ರೆ ದೊಡ್ಡವನು, ಅಜ ಅಂದ್ರೆ ಹುಟ್ಟುರಹಿತ, ಆತ್ಮ ಇತ್ಯಾದಿ ಶಬ್ದದಿಂದ ಪ್ರಸಿದ್ಧನಾದ ಈ ಭಗವಂತ ಇವನು ಅಮರಃ, ಅಜರಃ ಅಂದ್ರೆ ಮುಪ್ಪಿಲ್ಲದವನು, ಆಮೇಲೆ ಅಮರಃ ಅಂದ್ರೆ ಭೂತಕಾಲದಲ್ಲಿ ಮರಣರಹಿತ, ಅಮೃತ ಅಂದ್ರೆ ಭವಿಷ್ಯತ್ ಕಾಲದಲ್ಲಿಯೂ ಅವನಿಗೆ ಮರಣ ಇಲ್ಲ, ಮತ್ತೆ ಅವನು ಅಭಯ ಭಯರಹಿತ, ಬ್ರಹ್ಮ ಅಂದ್ರೆ ಆಪ್ತ ಕಾಮ, ಎಲ್ಲ ಕಾಮನೆಗಳನ್ನು ಎಲ್ಲ ಗುಣಗಳನ್ನು ಹೊಂದಿದವನು. ಈ ವಿಷಯ ತದೇ ತದ ಅಮೃತಂ ಅಭಯಂ ಇತ್ಯಾದಿ ಬೇರೆ ಬೇರೆ ವೇದವಾಕ್ಯಗಳಲ್ಲೂ ಪ್ರಸಿದ್ಧವಾಗಿದೆ. ಅಭಯಂ ವೈ ಬ್ರಹ್ಮ ಹೀಗೆ ತಿಳಿದವನು ಅಭಯಂ ವೈ ಬ್ರಹ್ಮ ಭವತಿ ಏವಂ ವೇದ. ಯಾರಿಗೆ ಭಗವಂತನನ್ನು ಅಭಯ ಅಂತ ಉಪಾಸನೆ ಮಾಡ್ತಾನೋ ಅವನು ಕೂಡ ಸ್ವಯಂ ಭಯರಹಿತ ಮತ್ತು ಆಪ್ತ ಕಾಮನಾಗ್ತಾನೆ. ಇನ್ನು ಗಮನಿಸಿ, ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತ ಕೆಲವು ಕಡೆ ವೇದವಾಕ್ಯದಲ್ಲಿ ಇರ್ತದೆ. ಬ್ರಹ್ಮನನ್ನು ತಿಳಿದವನು ಬ್ರಹ್ಮನೇ ಆಗ್ತಾನೆ ಅಂತ. ಒಬ್ಬ ಹುಡುಗ ಮದುವೆ ಮಾಡ್ಕೊಂಡ್ಮೇಲೆ ಅವನು ಆಪ್ತನಾಗ್ತಾನೆ, ಹುಡುಗಿ ಮದುವೆ ಮಾಡ್ಕೊಂಡ್ಮೇಲೆ ತಾಯಿ ಆಗ್ತಾಳೆ ಅಂದ್ರೆ ಹುಡುಗಿ ತನ್ನ ತಾಯಿನೇ ಆಗೋದಿಲ್ಲ, ಹುಡುಗ ತಮ್ಮ ಅಪ್ಪನೇ ತಾನಾಗೋದಿಲ್ಲ. ಅವನ ಅಪ್ಪ ಬೇರೆ ಇರ್ತಾನೆ, ಅವಳು ತಾಯಿ ಬೇರೆ ಇರ್ತಾಳೆ. ಈ ಹುಡುಗ ತಾನೂ ಒಬ್ಬ ಅಪ್ಪ ಆಗ್ತಾನೆ, ಹುಡುಗಿ ತಾನೂ ತಾಯಿ ಆಗ್ತಾಳೆ. ಪರಮಾತ್ಮನನ್ನು ತಿಳ್ಕೊಂಡು ಪರಬ್ರಹ್ಮನನ್ನು ತಿಳ್ಕೊಂಡು ತಾನೂ ಒಬ್ಬ ಬ್ರಹ್ಮನಾಗ್ತಾನೆ. ಬ್ರಹ್ಮ ಅಂದ್ರೆ ಪರಿಪೂರ್ಣ ಗುಣಪೂರ್ಣ ಆಪ್ತಕಾಮ ಅಂತಿಷ್ಟು ಮಾತ್ರ ಅರ್ಥ. ಆಪ್ತಕಾಮ ಅಭಯಶ್ಚೈವ ಭವೇತ್ ವಿಷ್ಣೋ ಅನುಗ್ರಹ ಅಂತ ಅಲ್ಲಿ ಕೆಳಗೆ ಭಾಷೆ ಇದೆ. ಹೀಗೆ ಇದು ನೋಡಿ, ಇವೆಲ್ಲ ಭಗವಂತನನ್ನು ಪ್ರತಿಪಾದನೆ ಮಾಡ್ತವೆ. ಅದರಲ್ಲಿ ಅದರ ಫಲಶ್ರುತಿನೂ ಕೂಡ ಇದೆ. ಅದಕ್ಕಾಗಿ ಇದನ್ನ ಓದಿ ಹೇಳಿದೆ. ಇತ್ಯಾದಿನ ತಸ್ಯೈವ ತಿರುವಿಂಗುರು ಪಂಡಿತರ ಮಾತಿನಲ್ಲಿ ಆ ಪರಮಾತ್ಮನಿಗೆ ಅಭಯತ್ವ ಅಮೃತತ್ವ ಮೊದಲಾದ ಲಿಂಗಗಳನ್ನು ಹೇಳಿದ್ದಾರೆ. ಬ್ರಹ್ಮ ಶಬ್ದ ಮತ್ತು ಆತ್ಮ ಶಬ್ದಗಳು ಕೂಡ ಅಲ್ಲಿ ಬಂದಿವೆ. ಅವೆಲ್ಲ ಭಗವಂತನಿಗೆ ಸಲ್ಲುತ್ತವೆ. ಏಷ ಆತ್ಮೇತಿ ಹೋವಾಚ ಏತದಮೃತಂ ಏತದಭಯಂ ಇತಿ ಅತ್ರ ಉಕ್ತಂ. ಅತ್ರ ಅಂತ ಬಂದಿದೆ. ಅತ್ರ ಅಂದ್ರೆ ಛಾಂದೋಗ್ಯ ಉಪನಿಷತ್ತು ಅಂತ ಅರ್ಥ. ನಾನು ಈಗಾಗಲೇ ಛಾಂದೋಗ್ಯ ಉಪನಿಷತ್ತನ್ನು ನೋಡಿದ್ದೇವೆ. ಇವನೇ ಆತ್ಮ ಆಗಿದ್ದಾನೆ, ಅಮೃತ ಆಗಿದ್ದಾನೆ, ಅಭಯನಾಗಿದ್ದಾನೆ ಅಂತ. ಮತ್ತೆ ನೀವು ಛಾಂದೋಗ್ಯ ಉಪನಿಷತ್ತಿನ ಭಾಷ್ಯ ಪುಸ್ತಕ ನಾವು ಗಮನಿಸಿದ್ರೆ ಅಲ್ಲಿ ತ್ರಿಕುರು ಪಂಡಿತರು ನೆನಪು ಮಾಡ್ಕೋತಾರೆ. ದೃಶ್ಯತೆ ಜ್ಞಾನ ಸೂರ್ಯೇ ಚ ದೃಶ್ಯ ಜ್ಞಾನ ದೃಷ್ಟ್ಯಾಯತ್ ಸೂರ್ಯೇ ಚಕ್ಷುಷಿ ಚೈಕರಾಟ್ ಇತಿ ಮಾನಸೆ. ಮಾನಸ ಅನ್ನೋ ಗ್ರಂಥವನ್ನ ಅಲ್ಲಿ ತ್ರಿವಿಕ್ರು ಪಂಡಿತರು ನೆನಪು ಮಾಡ್ಕೊಂಡಿದ್ದಾರೆ. ಇದು ಕೂಡ ಛಾಂದೋಗ್ಯ ಭಾಷ್ಯದ್ದೇ. ಆಚಾರ್ಯರು ಮಾನಸ ಅನ್ನೋ ಗ್ರಂಥವನ್ನು ಉದ್ಧರಿಸಿ ಛಾಂದೋಗ್ಯ ಉಪನಿಷತ್ತಿನ 1ನೇ ಅಧ್ಯಾಯದಲ್ಲಿ ಅಕ್ಷಿಸ್ಥ ಉದ್ಗೀತನ ಮಹಿಮೆ ಅಂತ ಏನು ವರ್ಣನೆ ಮಾಡಿದ್ದಾರೆ. ಅಲ್ಲಿ ಬಂದಿರುವ ವಾಕ್ಯವನ್ನು ತ್ರಿವಿಕ್ರು ಪಂಡಿತರು ನೆನಪು ಮಾಡ್ಕೊಂಡಿದ್ದಾರೆ. ದೃಶ್ಯತೆ ಜ್ಞಾನ ದೃಷ್ಟ್ಯಾಯತ್ ಸೂರ್ಯ ಚಕ್ಷುಷು ಚೈಕರಾಟ್ ಇತಿ ಮಾನಸೆ. ಸೂರ್ಯ ಮತ್ತು ಕಣ್ಣಿನಲ್ಲಿ ಯಾವ ಒಬ್ಬ ಭಗವಂತ ಒಬ್ಬನೇ ಆಗಿ ನಿಯಾಮಕನಾಗಿದ್ದಾನೋ ಅವನ ಜ್ಞಾನ ದೃಷ್ಟಿಗೆ ಮಾತ್ರ ತಿಳಿತಾನೆ ಅಂತ ಅವನ ಬಗ್ಗೆ ಮುಂದೆ ಅವನೇ ಋಕ್ ಶಬ್ದವಾಚ್ಯ ಸಾಮ ಶಬ್ದವಾಚ್ಯ ಅಂತ ಇತ್ಯಾದಿ ಬಂದಿದೆ. ಅದು ನಮಗೆ ಇಲ್ಲೇನು ಬೇಕಾಗಿಲ್ಲ. ಅಂತೂ ಸೂರ್ಯನಲ್ಲೂ ಆದಿತ್ಯನಲ್ಲೂ ಒಬ್ಬನೇ ಇದ್ದಾನೆ ಅಂತ ಅಲ್ಲಿ ಬಂದಿದೆ. ಅದರ ನಂತರ ಸೋಹಮಸ್ಮಿ ಸಯೇವಾಹಮಸ್ಮಿ ಇತಿ ಅಂತರ್ಯಾಮಿ ಅಪೇಕ್ಷೆಯ ಉಚ್ಯತೆ. ಸರಿ, ಹಾಗಾದ್ರೆ ಸೋಹಮಸ್ಮಿ ಇತ್ಯಾದಿ ವೇದವಾಕ್ಯಗಳನ್ನು ಹೇಗೆ ಹೊಂದಿಸಬೇಕು ಅಂತ ನಮಗೊಂದು ಗೊಂದಲ ಇರ್ತಲ್ಲ ಹಿಂದೆ. ಅದನ್ನ ತ್ರಿವಿಕ್ರು ಪಂಡಿತರು ಹೇಳ್ತಾರೆ, ಅಂತರ್ಯಾಮಿ ಅಪೇಕ್ಷೆ ಅದನ್ನು ಹೊಂದಿಸ್ರಿ, ಅದೇನು ದೊಡ್ಡ ವಿಷಯ ಅಲ್ಲ. ಯಾಕೆಂದ್ರೆ ಆಚಾರ್ಯರೇ ಅತ್ರ ಚ ಉಕ್ತಂ ಛಾಂದೋಗ್ಯೋಪನಿಷತ್ ಭಾಷ್ಯೆ ಭಗವತೈವ, ಆಚಾರ್ಯ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳ್ತಾರೆ ಅಂತ ಬಂದಿದೆ. ಅಹಮಸ್ಮ್ಯಾದಿಕಾಹ ಉಪನಿಷತ್ ಭಗವತೈವ ಸಯೇವಾಹಮಸ್ಮಿ ಇತಿ ಅಂತರ್ಯಾಮಿಣೋ ಸರ್ವ ವಿಶೇಷಾಭಾವ ಜ್ಞಾಪನಾರ್ಥಂ ಅಂತ ಹೀಗಿದೆ. ಈಗ ನಾವು ಓದಿದ ವಾಕ್ಯ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಆಚಾರ್ಯರು ಒಂದು ವಾಕ್ಯ ಹೇಳಿದ್ದಾರೆ. ಅದರಲ್ಲಿ ನೀವು ಅದನ್ನು ನೋಡಬಹುದು. ಪೃಥ್ವ್ಯಾದಿ ಶಬ್ದ ನಿರ್ವಚನ ಅಂತ ಹೀಗೆ ಹೇಳುವ ಪ್ರಸಂಗದಲ್ಲಿ ಒಂದು 2-3 ಆಚಾರ್ಯರ ಕೊಟೇಶನ್ಗಳಿವೆ. ಅಲ್ಲಿ ಪೃಥ್ವ್ಯಾದಿ ಶಬ್ದ ನಿರ್ವಚನ, ಸೋಹಮಸ್ಮಿ ಎಂಬ ವಾಕ್ಯ ಜೀವ ಬ್ರಹ್ಮಕ್ಕೆ ಪರ ಅಲ್ಲ ಅಂತೆಲ್ಲ ಕೆಲವು ಮಾತುಗಳಿದೆ. ಅಲ್ಲಿಂದ ಆಚಾರ್ಯರ ಭಾಷ್ಯದಲ್ಲೇ ಇರುವ ಕೆಲವು ಶ್ಲೋಕಗಳನ್ನು ತ್ರಿವಿಕ್ರು ಪಂಡಿತರು ಹೇಳ್ತಾರೆ, ಅಲ್ಲದೇ ಆಚಾರ್ಯ ವಾಕ್ಯಗಳನ್ನು ಹೇಳ್ತಾರೆ.
ಸಯವ ಅಹಮಸ್ಮಿ ಇತಿ ಅಂತರ್ಯಾಮಿಣೋ ಸರ್ವ ವಿಶೇಷಾಭಾವ ಜ್ಞಾಪನಾರ್ಥಂ ಅಂತಿದೆಯಲ್ಲ, ಅದು ಆಚಾರ್ಯರ ಭಾಷ್ಯದಲ್ಲಿರುವ ಆಚಾರ್ಯರದೇ ವಾಕ್ಯ. ಅದು ಸೋಹಮಸ್ಮಿ ಅನ್ನುವ ಛಾಂದೋಗ್ಯೋಪನಿಷತ್ತಿನ ಮಾತೇನಿದೆಯಲ್ಲ, ಆ ವಾಕ್ಯದಿಂದ ಆದಿತ್ಯನಲ್ಲಿರುವ ಭಗವಂತನು, ಆದಿತ್ಯನಲ್ಲಿ ಅಂತರ್ಯಾಮಿಯಾದ ಭಗವಂತನು, ಅಗ್ನಿಯಲ್ಲಿ ಅಂತರ್ಯಾಮಿಯಾದ ಭಗವಂತನು ಯಾವುದೇ ರೀತಿಯಾದ ಭೇದ ಇದ್ದವರಲ್ಲ, ಐಕ್ಯವುಳ್ಳವರು ಅನ್ನೋದನ್ನು ತಿಳಿಸಲಿಕ್ಕೋಸ್ಕರ ಈ ತರ ಹೇಳಿದ್ದಾರೆ. ಅದಾದ್ಮೇಲೆ ಪೂರ್ವಂ ಸೋಹಮಸ್ಮಿ ಇತಿ ಅಭೇದೆ ತಾತ್ಪರ್ಯಾದಿಕ್ಕೆ ಜ್ಞಾಪನಾಯ ಅಂತಿದೆ ನೋಡ್ರಿ. ಅಲ್ಲಿ ಅದು ಕೂಡ ತ್ರಿವಿಕ್ರಮ ಪಂಡಿತರು ಇಲ್ಲಿಂದನೇ ತಗೊಂಡಿದ್ದಾರೆ. ಹಿಂದೆ ಸೋಹಮಸ್ಮಿ ಸಯವಾಹಮಸ್ಮಿ ಅಂತೇನು ಬಂದಿದೆಯಲ್ಲ, ಆ ಒಂದೇ ವಾಕ್ಯದಿಂದ ಅಭೇದೆ ತಾತ್ಪರ್ಯಾದಿಕ್ಕೆ ಜ್ಞಾಪನಾಯ. ಸೋಹಮಸ್ಮಿ ಸಯವಾಹಮಸ್ಮಿ ಅಂತ ಎರಡೆರಡು ಸರಿ ಯಾಕೆ ಹೇಳ್ತಾರೆ? ಸಯವಾಹಮಸ್ಮಿ ಅಂತ ಮುಂದೆ ಹೇಳುವುದಾದ್ರೆ ಹಿಂದೆ ಸೋಹಮಸ್ಮಿ ಅಂತ ಯಾಕೆ ಬೇಕು? ಮೊದಲು ಸೋಹಮಸ್ಮಿ ಅಂತ ಬಂದಿರ ಮತ್ತೆ ಸಯವಾಹಮಸ್ಮಿ ಅಂತ ಯಾಕೆ ಬೇಕು ಅಂದ್ರೆ ತಾತ್ಪರ್ಯ ಅದಕ್ಕೆ ಎರಡೆರಡು ಸರಿ ಹೇಳೋದು ತಾತ್ಪರ್ಯ. ನೀವು ನಮ್ಮ ಮನೆಗೆ ಬಂದೇ ಬರಬೇಕು ಅಂತಂದ್ರೆ ಅದು ತಾತ್ಪರ್ಯ ತೋರಿಸ್ತದೆ. ಮುಂದೆ ಜೀವೈಕ್ಯ ಪಕ್ಷೇ ಆದಿತ್ಯೇ ಪುರುಷ ಚಂದ್ರಮಸಿ ವಿದ್ಯುತೀತಿ ಭೇದ ವ್ಯಪದೇಶ ನ ಯುಕ್ತ ಅಂತ ಹೀಗೆ ಇದೆ. ಇದು ಕೂಡ ಆಚಾರ್ಯರ ವೇದವಾಕ್ಯವೇ. ಸಯವ ಅಹಮಸ್ಮಿ ಇತಿ ಅಂತರ್ಯಾಮಿಣೋ ಸರ್ವ ವಿಶೇಷಾಭಾವ ಜ್ಞಾಪನಾರ್ಥಂ ಅಂತೇನು ಆಚಾರ್ಯ ವೇದವಾಕ್ಯ ಇದೆ, ಅದರ ಹಿಂದಿನ ಪ್ಯಾರಾಗ್ರಾಫ್ನಲ್ಲಿ ಜೀವೈಕ್ಯ ಪಕ್ಷೆ ಆದಿತ್ಯೇ ಪುರುಷ ಚಂದ್ರಮಸಿ ವಿದ್ಯುತಿ ಇತಿ ಭೇದ ವ್ಯಪದೇಶ ನ ಯುಜ್ಯತೆ ಅಂತಿದೆ. ಅದನ್ನ ನ ಯುಜ್ಯತೆ ಅಂತಿದ್ದದನ್ನ ತ್ರಿವಿಕ್ರಮ ಪಂಡಿತರು ನ ಯುಕ್ತ ಅಂತ ಈ ತರ ತಗೊಂಡಿದ್ದಾರೆ. ಅಥವಾ ಆಚಾರ್ಯರ ಪಾಠವೇ ನ ಯುಕ್ತ ಅಂತ ಇದ್ದಿರಬಹುದು. ಆಚಾರ್ಯ ಹೇಳಿದ್ದೆ, ಈ ಜೀವರೆಲ್ಲರೂ ಅಭಿನ್ನರಾಗಿದ್ದಾರೆ ಅಂತ ಯಾರು ವಾದ ಮಾಡಿದ್ರೆ ಗಾರ್ಹಪತ್ಯ ಮೊದಲಾದ ಅಗ್ನಿಗಳಿಗೂ ಆದಿತ್ಯಾದಿ ಜೀವರಿಗೂ ಐಕ್ಯವನ್ನ ಹೇಳಿದ್ದಾರೆ ಅಂತ ಏನಾದ್ರು ತಿಳ್ಕೊಂಡ್ರೆ ಅದು ಆ ವ್ಯಾಖ್ಯಾನ ಸರಿಯಲ್ಲ. ಯಾಕೆಂದ್ರೆ ಪೃಥ್ವಿ ಅಗ್ನಿ ಅನ್ನಮಾದಿತ್ಯ ಇತ್ಯಾದಿ ರೂಪದಿಂದ ಮುಂದೆ ಅದನ್ನ ಆದಿತ್ಯನೇ ನಾನು ಅಂತ ಇರಬೇಕಾಗಿತ್ತು. ಆದಿತ್ಯನೇ ನಾನು ಅಂತ ಇಲ್ಲ, ಅಲ್ಲಿ ಆದಿತ್ಯನಲ್ಲಿ ನಾನು ಅಂತಿದೆ. ಅದರಿಂದ ಅಭೇದವನ್ನು ಹೇಳಬಾರದು ಅಂತ ಇತ್ಯಾದಿ ಪ್ರತಿಪಾದನೆ ಮಾಡಿದ್ದಾರೆ ಆಚಾರ್ಯರು. ವಿದ್ಯುತಿ ಆದಿತ್ಯ ಅಂತ ಸಪ್ತಮಿ ವಿಭಕ್ತಿ, ಚಂದ್ರಮಸಿ ಅಂತ ಸಪ್ತಮಿ ವಿಭಕ್ತಿ, ವಿದ್ಯುತಿ ಅಂತ ಸಪ್ತಮಿ ವಿಭಕ್ತಿ ಏನು ಹೇಳಿದಾರಲ್ಲ ಅದರಿಂದ ಭೇದವನ್ನೇ ತೋರಿಸ್ತಾ ಇದ್ದಾರೆ. ಅಂತರ್ಯಾಮಿಯಾದ ಭಗವಂತನಿಗೂ ಹೊರಗಿರುವ ಆ ದೇವತೆಗೂ ಭೇದವನ್ನೇ ತೋರಿಸ್ತಾ ಇದ್ದಾರೆ. ಮುಂದೆ ಯತ್ ಸೂರ್ಯ ಸೋಮ ವಿದ್ಯುತ್ಸು ತತ್ತನ್ನಾಮ ಹರಿಃ ಪರಃ ಅಹೇಯತ್ವಾದಹಂ ನಾಮ ಗಾರ್ಹಪತ್ಯಾದಿ ಸಂಸ್ಥಿತ ಅಂತ ತತ್ವ ಸಂಹಿತಾಯಾಮ್ ಅಂತಿದೆ. ಇದು ಕೂಡ ಆ ಪೃಥ್ವ್ಯಾದಿ ಶಬ್ದ ನಿರ್ವಚನ ಅಂತೇನು ಹೇಳಿದಾರಲ್ಲ, ಪೃಥುತ್ವಾತ್ ಪೃಥ್ವಿ ನಾಮ ಅಂತ, ಅವು ನಮಗೆ ಬೇಕಾಗಿಲ್ಲ. ಆ ಒಂದು ಪ್ಯಾರಾಗ್ರಾಫ್ನಲ್ಲಿ ಕೊನೆಗೆ ಯಹ ಸೂರ್ಯ ಸೋಮ ವಿದ್ಯುತ್ಸು ಅಂತ ವಾಕ್ಯ ಇದೆ, ಕೊನೆಯ ಶ್ಲೋಕ. ಅದನ್ನು ತ್ರಿವಿಕ್ರಮ ಪಂಡಿತರು ಉದ್ಧರಿಸಿದ್ದಾರೆ. ಸೂರ್ಯನಲ್ಲಿ, ಚಂದ್ರನಲ್ಲಿ, ವಿದ್ಯುತ್ತಿನಲ್ಲಿ ಆಯಾ ಹೆಸರಿನಿಂದಲೇ ಸರ್ವೋತ್ತಮನಾದ ಭಗವಂತ ಇದ್ದಾನೆ. ಅವನಿಗೆ ಅಹಂ ಅಂತ ಯಾಕೆ ಹೆಸರು ಅಂದ್ರೆ ಅವನ ಅಹೇಯ ಆದ್ರಿಂದ ಯಾರೂ ಅವನನ್ನು ಬಿಟ್ಟಿರುವುದು ಸಾಧ್ಯ ಇಲ್ಲ. ನ ಹೀಯತೆ ಇತಿ ಅಹಂ, ಅದು ಅಸ್ಮತ್ ಶಬ್ದದ ರೂಪ ಅಲ್ಲ. ಅದು ಅಹಂ ಅನ್ನೋದು ಹಿಂದಿ ಭಾಷೆಯಲ್ಲಿ ಹೇಗೆ ಮಹತ್ವಪೂರ್ಣ ಅನ್ನೋ ಅರ್ಥವನ್ನು ಹೇಳ್ತದ, ಹಾಗೆ ಅಹೇಯ ಅಂತ ಅಹಂ ಅನ್ನೋದು ಸಂಸ್ಕೃತದಲ್ಲಿ ಅಹೇಯ, ಯಾರಿಗೂ ಬಿಟ್ಟಿರ್ಲಿಕ್ಕಾಗದೇ ಇರುವಷ್ಟು ಪ್ರಮುಖನಾದವನು ಅನ್ನೋ ಅರ್ಥವನ್ನು ಹೇಳ್ತದೆ. ಗಾರ್ಹಪತ್ಯಾದಿ ಅಗ್ನಿಗಳಿಂದ ಅವನೇ ಇದ್ದಾನೆ ಅಂತ ತ್ರಿವಿಕ್ರಮ ಪಂಡಿತರು ಅದನ್ನೆಲ್ಲ ನೆನಪು ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.